ಸೊ ಗೈಸ್, ಇಲ್ಲಿ ಇಷ್ಟು ಟೈಪ್ ಅವ. ಆ್ಯಂಡ್ ನಿಮ್ಗೆ ಗೊತ್ತಾಗಿರ್ಬೋದು, ಇದು ಕ್ವೀನ್, ಇದು ಕ್ವೀನು, ಕಿಂಗು, ಬಿಷಪ್, ನೈಟ್ ಆ್ಯಂಡ್ ರುಕ್ ಆ್ಯಂಡ್ ಮುಂದೆ ಕೂತಿದ್ದೀವೆಲ್ಲ ಅನ್ನೋದು ಪಾನ್ಸ್ಗಳು. ಸೊ ಈಗ ಆ್ಯಸ್ ಯು ನೋ ಎಲ್ಲ ಬ್ಲ್ಯಾಕ್ ಕಲರ್ ಅದಾವ. ಇದ್ರ ಪೇಪರ್ ಮೇಲೆ ಹೋಗ್ಬೇಡ್ರಿ, ಇವು ಯಾವ ಉದ್ರ ಮೇಲೆ ಹೋಗ್ರಿ. ಆ್ಯಂಡ್ ಇವೆಲ್ಲ ವೈಟ್. ಫಸ್ಟ್ ಬಿಡ್ತದ ವೈಟು. ಇಮ್ಯಾಜಿನ್ ಇಂಗ್ಲೆಂಡ್ ಗ್ಯಾಂಬಿಟ್ ಹೆಂಗದ ಹೇಳ್ಬಿಡ್ತೀನಿ. ಇಂಗ್ಲೆಂಡ್ ಗ್ಯಾಂಬಿಟ್ ಅಂದ್ರೆ ಇದ್ರೊಳಗೆ ನೀವು ವಿದಿನ್ 5 to 6 ಮೂವ್ಸ್ ನಿಮ್ಮ ಅಪೋನೆಂಟನ್ನು ರಾಣಿ ಅನ್ನೋದು ನೀವು ಕ್ಯಾಪ್ಚರ್ ಮಾಡ್ಕೋಬೋದು. ಅದು ಹೆಂಗೆ ಅನ್ನೋ ನಾನು ನಿಮಗೆ ಹೇಳಲಿಕ್ಕತ್ತೀನಿ, ಕೇಳ್ರಿ. ಇಮ್ಯಾಜಿನ್ ಇಫ್ ನೀವೇನಾದ್ರು ಬ್ಲ್ಯಾಕಾಗಿ ಆಡ್ಲಿಕ್ಕತ್ತೀರಿ ಆ್ಯಂಡ್ ನಿಮ್ಮ ಅಪೋನೆಂಟ್ ಬಿಟ್ಟ ಕ್ವೀನ್ ಪಾನ್ದು ಇಲ್ಲಿ, ಕ್ವೀನ್ ಪಾನನ್ನು ಇಲ್ಲಿ ನೀವು ಬಿಡ್ಬೇಕಾವಾಗ ನೀವು ಕಿಂಗ್ ಪಾನನ್ನು ಇಲ್ಲಿ. ಅವನಿಗೆ ಅನ್ನಿಸ್ಲಿಕ್ಕತ್ತದ ನೀವು ಅವನಿಗೆ ಒಂದು ಪಾನ್ ಗಿಫ್ಟ್ ಕೊಟ್ರಿ ಅಂಥೇಳಿ ಅವನ ಸೀದಾ ಅನ್ನೋದು ತೊಗೊಂಡ್ಬಿಡ್ತಾನೆ. ರೈಟ್. ನೀವು ಅವಾಗ ಮಾಡಬೇಕು, ನಿಮ್ಮ ಬಿಷಪ್ಪನ್ನು ಇಲ್ಲಿ ಬಿಡೋದು. ಅವಾಗ ಬ್ಲ್ಯಾಕ್ ಶೇಡಲ್ಲಿ ಇಲ್ಲಿ ಬರೋಂಗೆ ಬಿಡ್ಬೇಕದ. ಅವಾಗ ಅವ ಹೆಚ್ಚಾನ ನೈಟ್ ಡೆವಲಪ್ ಮಾಡ್ಕೋತಾನೆ ಟು ಅಟ್ಯಾಕ್ ಆನ್ ದ ಸೆಂಟರ್. ಯಾಕಪ್ಪ, ಒಂದು ಪಾನ್ ಪೂರ್ಣ ಸೆಂಟ್ರಲ್ಲಿ ಕೂತದ, ಅಟ್ಯಾಕ್ ಇರಲಿ ಅಂತ ಮಾಡ್ತಾನೆ. ಇನ್ನು ಅವನ ಟ್ರ್ಯಾಪು ಕರೆಕ್ಟಾಗಿಲ್ಲ. ಯಾಕಂತಂದ್ರೆ ಎಷ್ಟೇ ಆಗಿದೆ, ಇನ್ನೂ ಏನದ ಈ ಪಾನ್ ಓಪನ್ ಆಗ್ಬೇಕು. ಸೊ ಅವಾಗ ನೀವು ಬಿಡ್ತೀರಿ ಕ್ವೀನ್ ಪಾನನ್ನು ಮುಂದೆ ಕೊಟ್ಟು ಬಿಡ್ತೀರಿ ಅವನಿಗೆ ಇನ್ನೊಂದು ಪಾನ್ ಫ್ರೀ. ಅವನೊಂದು ಪಾನ್ ಏನದ ಹಾಗೆ ಇರ್ತದೆ ಮತ್ತು ತಿಕ್ಕೋತಾನೆ. ಆ್ಯಂಡ್ ಇವನ್ ಇಲ್ಲಿ ಏನದ ಕ್ವೀನ್ ಎಕ್ಸ್ಚೇಂಜ್ ಸದ್ಯಕ್ಕೆ ಆಗ್ಬೋದು ಇರ್ತದೆ. ಸೊ ತಿಕ್ಕೋತಾನೆ, ತೊಗೊಳೋದ್ರೊಳಗೆ ಒಳ್ಳೆಯತನ. ಈಗ ನಿಮ್ಮ ಪಾನ್ ಮೇಲೆ ಅಟ್ಯಾಕ್ ಆಗ್ಯದ ಆ್ಯಂಡ್ ಇವನ್ ನಿಮ್ಮ ಬಿಷಪ್ ಸತಿಗೆ ಇಲ್ಲಿ ಅದ. ಸೊ ಇಲ್ಲಿ ಏನನ್ನು ಮಾಡಲಿಕ್ಕೆ ಆಗೋಲ್ಲ. ಆ್ಯಂಡ್ ಇನ್ನೊಂದು ಒಂದಿಷ್ಟು ಮಂದಿ ಇಲ್ಲಿ ವಿಚಾರ ಮಾಡ್ಲಿಕ್ಕತ್ತಿರ್ಬೋದು, ಇದರಲ್ಲಿ ಏನದ ಇದನ್ನು ತೊಗೊಳ್ಳೋದು ಹಿಂದಾಗಡೆಯಿಂದ ಇಲ್ಲಿ ಡಿಸ್ಕವರ್ ಚೆಕ್ ಇಡೋದು. ನೋ, ಅದು ವೇ ಅಲ್ಲ. ನಾ ಪೂರ್ಣ ಹೇಳ್ತೀನಿ. ಈಗ ನೀವು ಮಾಡಬೇಕು ನಿಮ್ಮ ನೈಟ್ ಸ್ಯಾಕ್ರಿಫೈಸ್. ಎಸ್, ನಿಮ್ಮ ನೈಟನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ನಿಮ್ಮ ನೈಟನ್ನು ಸ್ಯಾಕ್ರಿಫೈಸ್ ಮಾಡಿ ಅವ ತಿಳ್ಕೊತಾನೆ. ಅಕಸ್ಮಾತ್ ಗೊತ್ತಿರಲಿಲ್ಲ ಇದ್ರ ಬಗ್ಗೆ, ಏನು ಹುಚ್ಚದ ನೀವು ಅಂತ ತಿಳ್ಕೊತಾನವ. ಎಲ್ಲಕ್ಕೆಲ್ಲ ಬಿಡ್ತಾನೆ, ಎಲ್ಲಕ್ಕೆಲ್ಲ ಕೊಡ್ಲಿಕ್ಕತ್ತಾನ, ತಾಯಿಯನ್ನು ತೊಗೊಳವ ಅಂತ ತಿಳ್ಕೊಂಡು ಅಕಸ್ಮಾತ್ ಅಪ್ಪಿ ಏನಾರ ತೊಗೊಂಡ ಅಂದ್ರೆ ಅವನ ಗೇಮೇ ಮುಗಿತಂತ ತಿಳ್ಕೊಂಡ್ಬಿಡ್ರಿ. ಯಾಕಂದ್ರೆ ಅವಾಗ ನೀವು ಮಾಡ್ತೀರಿ ಬಿಷಪ್ ಸ್ಯಾಕ್ರಿಫೈಸ್. ಯಾಕೆ ಬಿಷಪ್ ಇಲ್ಲಿ ಬಿಟ್ಟು ಕೊಡ್ತೀರಿ ಅವನಿಗೆ ಚೆಕ್. ನೀವು ಅನ್ಕೋತಿರ್ಬೋದು ಅವ ಎಲ್ಲರೂ ಉಳ್ಕೊಂಡು ಹೋಗ್ಬೇಕು, ಎಲ್ಲಿ ಹೋಗ್ಬೇಕಮ್ಮ, ಇದೊಂದು ಕಡಿಯೋದೊಂದು ಬಿಟ್ಟರೆ ಎಲ್ಲೂ ಹಾಗಿಲ್ಲ. ಎಲ್ಲಿ ಹೋದ್ರಲ್ಲಿ ಕ್ವೀನ್ ಚೆಕ್ ಅದ. ಸೊ ಹಿ ಶುಡ್ ಹ್ಯಾವ್ ಟು ಟೇಕ್ ಇಟ್ ಕಂಪಲ್ಸರಿ. ಅವ ತೊಗೊಳ್ಳಬೇಕದನ್ನು. ಆ್ಯಂಡ್ ಈಗ ತೊಗೊಂಡಿದ್ದಕ್ಕೆ ನಿಮ್ಮ ಕ್ವೀನಿಂದು ಅದರ ಕ್ವೀನಿಂದು ಹಾದಿ ಓಪನ್ ಆಗ್ಯದ. ನೀವು ಮಾಡಿಬಿಡ್ತೀರಿ ಬೂಮ್ ಅಟ್ಯಾಕ್ ಆ್ಯಂಡ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತೀರಿ ಅವನ ಕ್ವೀನನ್ನು. ಸೊ ಇಷ್ಟೊಳಗೆ ಅವನಿಗೆ ಹಿಡ್ದೇ ಬಿಡ್ತದೆ ಆ್ಯಂಡ್ ಅವ ಮಾಡಿಬಿಡ್ತಾನೆ ರಿಸೈನ್. ಸೊ ಈ ಟೈಪ್ ಗೆಲ್ಲಬಹುದು. ಆ್ಯಂಡ್ ಇದರಲ್ಲಿ ಉಳ್ಕೋಬಹುದು. ಯಾವ ಟೈಮಿಗೆ ಇಲ್ಲಿ ಬಂದಿರ್ತಲ್ಲ ಇದನ್ನು ತೊಗೋರಿ. ಬಟ್ ಇನ್ನೊಂದು ಪಾನ್ ಇಲ್ಲಿ ಬಂದಾಗ ಅದನ್ನು ತೊಗೊಳಿಕ್ಕೆ ಹೋಗಬೇಡ್ರಿ. ನೈಟ್ ಡೆವಲಪ್ ಮಾಡ್ಕೊರಿ. ಏನಾಗಿ ಮಾಡ್ಕೊರಿ ಅದನ್ನು ತೊಗೊಳಿಕ್ಕೆ ಹೋಗಬೇಡಿ. ಇದೇ ಇಂಗ್ಲೆಂಡ್ ಗ್ಯಾಂಬಿಟ್ನಿಂದ ಉಳ್ಕೊಳ್ಳುವಂತಹ ಒಂದು ರಾಮಬಾಣ ಉಪಾಯಿ. ಅಥವಾ ಇನ್ನೊಂದು ನೀವು ಹೆಂಗೆ ಮಾಡ್ಬೋದು ಅಂತಂದ್ರೆ, ನಾನು ವಾಪಸ್ ತೊಗೋತೀನಿ, ಇವನ್ನೆಲ್ಲ ವಾಪಸ್ ಒಂದು ಸ್ವಲ್ಪ ವಾಪಸ್ ತೊಗೋತೀನಿ. ಆ್ಯಂಡ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಹೆಂಗೆ ಮಾಡ್ಬೋದು ನೀವು ಅಂತೇಳಿ. ಇಲ್ಲಿ ಯಾವ ಟೈಮಿಗೆ ಮಾತನ್ನು ನಾವು ನೈಟ್ ಸ್ಯಾಕ್ರಿಫೈಸ್ ಮಾಡಿರ್ತಂದ ಅದಕ್ಕಿಂತ ಮುಂಚೆನೇ ಎಲ್ಲಾಗೆಲ್ಲ ಹಿಂದೆ ಹೊಂಟು ನೋಡ್ರಿ. ಹೌದಲ್ಲ, ಅವ್ನ ಕಿಂಗೂ ಇಲ್ಲಿ ಕೂತಿ, ಬಿಷಪ್ಪು ಇಲ್ಲಿ ಬತ್ತು. ಈಗ
ಈಗ ನೀವು ಏನು ಮಾಡ್ಬೋದು, ಈಗ ಅಫ್ಕೋರ್ಸ್ ಬಿಷಪ್ಪಿಂದೇ ಮೂವ್ ಅದ ಹೌದಲ್ಲ. ಬಟ್ ಅದಕ್ಕಿಂತ ಮುಂಚೆನೂ ನಾವೇನು ಮಾಡ್ತೀವಿ ಇಲ್ಲಿ, ವಾಪಸ್ ಇಲ್ಲೊಂದು ಪಾನ್ ಹಾಕೋಣಂತ. ಪಾನ್ ತೊಗೊಂಡಿದ್ದೀವಿ, ಇದು ಇಲ್ಲಿರ್ತದೆ ಹೌದಾ, ಇಲ್ಲಿ ನಂಗಿರ್ತೀವಿ. ಈಗ ಇದನ್ನು ಅಫ್ಕೋರ್ಸ್ ಆಗಿ ಕಡೀರಿ ನೀವು, ಬ್ಯಾಡ ಅಂದಿಲ್ಲ. ಆದ್ರೆ ಸ್ವಲ್ಪ ಕೇಳ್ರಿ, ಇದನ್ನು ಕಡಿಯೋಕ್ಕಿಂತ ಮುಂಚೆಗೂ ವಾಟ್ ಇಫ್ ನೀವು ಇದನ್ನು ಕಡಿತೀರಿ ಹೌದಾ, ಕಡ್ದಾಗ ಅವ ಇಲ್ಲಿ ಬಿಡ್ತಾನೆ, ಐ ಆಮ್ ನಾಟ್ ರಾಂಗ್. ಆ್ಯಂಡ್ ಅವಾಗ ನೀವು ಇದನ್ನು ಕಡಿಯೋ ಬದಲಿ ಇದನ್ನು ಕಡಿದ್ರೆ ಹೆಂಗೆ ಆಗ್ತದೆ, ಕಡಿದಂತೂ ಇದೇ ಇರ್ತದೆ. ಒಂದು ಪಾನ್ ತೊಗೊಂಬಿಡ್ರಿ. ಎಸ್, ಐ ಆಮ್ ಸಾರಿ ಪಾನ್ ತೊಗೊಂಡ್ಬಿಟ್ರಿ. ಇದರಿಂದ ಎರಡರ ಮೇಲೆ ಅಫ್ಕೋರ್ಸ್ ಇಲ್ಲ ಓಪನ್ ಆಗ್ಯದ, ಹಾದಿ ಓಪನ್ ಬೇಕಾದಂಗೆ ಆಗ್ಯದ. ಆದ್ರೆ ಹೆಂಗೆ ಮೇಲೆ ತಗೋತಾನ ಚೆಕ್, ನೀವು ಇಲ್ಲಿ ವಾಪಸ್ ತಗೋತೀರಿ ಹೌದಲ್ಲ. ಇಲ್ಲಪ್ಪ ನೈಟ್ದಿಂದ ನಾನು ಸಂತೃಪ್ತ ಆಗ್ತೀನಿ ಅಂತಂದ್ರೆ ಇದನ್ನು ತಗೊಂಡು ಒಂದು ಸೆಕೆಂಡ್ ನೀವು ನಿಮ್ಮ ಪಾನ್ ಪ್ರಮೋಷನನ್ನು ಕ್ವೀನಿಗೆ ಮಾಡಿ ನೋಡ್ರಿ. ಬಟ್ ಅಫ್ಕೋರ್ಸ್ ಇದು ವರ್ಕ್ ಆಗಂಗಿಲ್ಲ. ಓಕೆ, ಸೊ ಅದಕ್ಕೆ ಅಂತಾರಲ್ಲ ಯಾವಾಗಲೂ ಅತಿ ಆಸೆ ಗತಿಗೇಡು. ಹಾಗೇ ಇದ್ದಂಗೆ ಇದು ಇಂಗ್ಲೆಂಡ್ ಗ್ಯಾಂಬಿಟ್ ಅಂತಂದ್ರೆ ಎಷ್ಟೋಕು ನಾವು ಎಲ್ಲ ಕೆಲ ಸ್ಯಾಕ್ರಿಫೈಸ್ ಮಾಡ್ತಾನೆ, ಬಟ್ ಲಾಸ್ಟಿಗೆ ಅವ ನಿಮ್ಮ ಕ್ವೀನನ್ನು ಎತ್ತಾನೆ, ನಿಮಗೆ ಮಾಡ್ಬೇಕಾಗ್ತದೆ ರಿಸೈನ್. ಸೊ ಗಾಯ್ಸ್, ಇಂಥವೆಲ್ಲ ಚೆಸ್ ಕ್ಲಬ್ಬಿಂದ ಉಳ್ಕೊಂಡೇವೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇಂಗ್ಲೆಂಡ್ ಗ್ಯಾಂಬಿಟ್ಟು ನಾನು ನೋಡೀನಿ, ಆ್ಯಂಡ್ ನಾನು ಒಂದ್ಸಲ ಮಾಡೀನಿ, ರಗಡ್ ಸಲ ಮಾಡೀನಿ ಇದನ್ನು. ಬಟ್ ನಾ ಏನು ಮಾಡೋದಪ್ಪ ಅಂತಂದ್ರೆ ಕಮ್ಮಿ ರೇಟಿಂಗ್ ಇದ್ದು ಜೋಡಿ, ಯಾಕಪ್ಪ ಅಂದ್ರೆ ಅವು ಖುಷಿ ಆಗ್ಬಿಡ್ತಾವೆ. ಬಟ್ ಅವ್ರಿಗೆ ಗೊತ್ತಿರೋಂಗಿಲ್ಲ ನಾವು ಅವ್ರ ಕ್ವೀನಿಗೆ ಕಡಿತೀವಿ ಅಂತೇಳಿ. ಸೊ ಎನಿವೇಸ್, ನಿಮ್ಮ ಮುಂದೆ ಅಕಸ್ಮಾತ್ ಯಾರೇ ಹಿಂಗೆ ಚಾಲಾಕಿ ಮಾಡ್ಲಿಕ್ಕತ್ತಂದ್ರೆ ಒಂದು ಪಾನ್ ತಗೋ, ಆದರೆ ಎರಡನೇ ಪಾನ್ ಅಪ್ಪಿ ತಪ್ಪಿ ತೊಗೊಳಂಗಿಲ್ಲ ರೀ. ಅಪ್ಪಿ ತಪ್ಪಿ ತೊಗೊಳಂಗಿಲ್ಲೇ ಇಲ್ಲ, ಹೀಗೆ ಹೇಳ್ಬಿಡ್ತೀವಿ. ನೈಟ್ ಡೆವಲಪ್ ಮಾಡ್ಕೊ ಅಂದ್ರೆ ನಿಮ್ಮನ್ನು ಪಾನ್ ಹೆಚ್ಚಾಕ. ಓಕೆ, ಅಂದರೆ ಡಯಟ್ ಇಟ್ಕೊಂಡಿದ್ದಂತೆ ಅದು ಡಯಟ್ ತೆಗಿ. ಓಕೆ ಬಾಯ್. ಆ್ಯಂಡ್ ಈ ಇಂಗ್ಲೆಂಡ್ ಗ್ಯಾಂಬಿಟನ್ನು ಎಂಜಾಯ್ ಮಾಡಿರಿ.